ಬೆಳಗಾವಿಯನ್ನ ಗೂಂಡಾ ರಿಪಬ್ಲಿಕ್ ಮಾಡೋದಕ್ಕೆ ಬಿಡಲ್ಲ. ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಿದ್ಧ ಇದ್ದೀವಿ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೊಟ್ಟಿರುವಂತಹ ಹೇಳಿಕೆ ಇದು. ಹೋರಾಟದ ಬಗ್ಗೆ ನಾಯಕರ ಜೊತೆಗೆ ಚರ್ಚಿಸಿ ಒಂದು ನಿರ್ಧಾರವನ್ನ ಮಾಡ್ತೀವಿ ಅಂತಾನು ಸಿಟಿ ರವಿ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರು ಹಾಗೆ ವಿಪಕ್ಷ ನಾಯಕರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತೀವಿ ಅಂತಾನು ಸಿಟಿ ರವಿ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ನಾವು ಗುಂಡಾ ರಿಪಬ್ಲಿಕ್ ಮಾಡಲಿಕ್ಕೆ ಬಿಡಲ್ಲ. ಗುಂಡಾ ರಿಪಬ್ಲಿಕ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ನಾವು ಎಲ್ಲ ಆಯಾಮದಲ್ಲೂ ಹೋರಾಟ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರು, ಇಬ್ಬರು ವಿಪಕ್ಷ ನಾಯಕರು, ವರಿಷ್ಠ ನಾಯಕರುಗಳು ಪಕ್ಷದ ಅವ್ರ ಜೊತೆ ಎಲ್ಲ ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ತೀವಿ. ಬೆಳಗಾವಿಯ ಶಾಸಕರು, ಅಲ್ಲಿಯ ನಾಯಕರು ಹೇಳ್ತಾ ಇದ್ದಾರೆ, ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ನಾವು ಹೋರಾಟದ ದಾರಿ ಹಿಡಿಯೋಣ. ಯಾಕೆ ಮಾಡಲ್ಲ ಕೇಸ್ನ? ಕಾನೂನುಬದ್ಧವಾಗಿ ದೂರು ಕೊಟ್ಟರು ಕೇಸ್ ರಿಜಿಸ್ಟರ್ ಮಾಡಲೇಬೇಕು. ಯಾಕೆ ಮಾಡೋದಿಲ್ಲ ಕೇಸ್ನ? ನನ್ನ ವಿರುದ್ಧ ಕೊಟ್ಟ ಕೇಸು ವಿತಿನ್ ಸೆಕೆಂಡ್ ರಿಜಿಸ್ಟರ್ ಆಗಿ, ಕೇಸ್ ರಿಜಿಸ್ಟರ್ ಆದ ಕೆಲವೇ ನಿಮಿಷಗಳಲ್ಲಿ, ಗಂಟೆನೂ ಅಲ್ಲ ನಿಮಿಷಗಳಲ್ಲಿ ವಿತೌಟ್ ನೋಟಿಸು ಅರೆಸ್ಟ್ ಮಾಡ್ತಾರೆ. ನಾನು ಕೊಟ್ಟ ಕೇಸ್ನ ಯಾಕೆ ರಿಜಿಸ್ಟರ್ ಮಾಡಲ್ಲ? ಹಾಗಾಗಿ ಈ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅವ್ರ ಮೇಲೆ ಕ್ರಮ ಆಗದೇ ಇದ್ದರೆ, ಮೊಕದ್ದಮೆ ದಾಖಲಿಸಿ ನನ್ನ ಮೇಲೆ ಕೊಲೆ ಮಾಡಲಿಕ್ಕೆ ಬಂದಿರೋರ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಹೋರಾಟದ ದಾರಿ ಹಿಡಿತೀವಿ. ಕಾನೂನುಬದ್ಧವಾದ ಹೋರಾಟನೂ ಮಾಡ್ತೀವಿ. ಜನತಾ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ.